ದರ್ಶನ್ ಸ್ಯಾಂಡಲ್ವುಡ್ ನಲ್ಲಿ ತನ್ನದೇ ಆದ ಸಾಮ್ರಾಜ್ಯ ಒಡೆತನವನ್ನ ಹೊಂದಿದಂತಹ ನಟ. ಕಳೆದ 2 ವರ್ಷಗಳ ಹಿಂದೆ ನಡೆದಂತಹ ಘಟನೆ ದರ್ಶನ್ ಜೀವನದ ಹಾದಿಯನ್ನೇ ಬದಲು ಮಾಡಿಬಿಟ್ಟಿತ್ತು. ಸದ್ಯ ಜೈಲಿನಲ್ಲಿ ಇರುವಂತಹ ದರ್ಶನ್ ಜೀವನ ಈಗ ಹೇಗಿದೆ ಗೊತ್ತಾ? ರಾಜನಾಗಿ ಮೆರೆದಂತಹ ನಟನ ಪರಪ್ಪನ ಅಗ್ರಹಾರ ಲೈಫ್ ಹೇಗಿದೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಜೈಲಿನಲ್ಲಿ ಇರೋ ದರ್ಶನ್ಗೆ ಇರೋ ಸೌಲಭ್ಯಗಳೇನು ಗೊತ್ತಾ? ಸಾರಥಿ ಜೀವನವನ್ನ ಮಣ್ಣಾಗಿಸಿದ ರೇಣುಕಾಸ್ವಾಮಿ ಕೊಲೆ ಕೇಸ್. ದರ್ಶನ್ ಈಗಾಗಲೇ ಜೈಲು ಸೇರಿ ವರ್ಷಗಳೇ ಕಳೆದು ಹೋಗಿದೆ. ಕಾಟೇರಿನಾಗಿ ಕರ್ನಾಡಿನಲ್ಲಿ ಮೆರೆದ ಯಜಮಾನ ಪರಪ್ಪನ ಅಗ್ರಹಾರಕ್ಕೆ ಸೇರಿ ಇಲ್ಲಿಯವರೆಗೂ ಹೊರಗೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ಯಾವ ದಾರಿಯೂ ದರ್ಶನ್ಗೆ ಒಳಿತಾಗಿಲ್ಲ. ಜೈಲಿನಲ್ಲಿ ಹಾಸಿಗೆ ದಿಂಬು ಸಿಗದೆ ಒದ್ದಾಡಿದ್ದ ಯಜಮಾನನಿಗೆ ಇದೀಗ ಸುಪ್ರೀಂ ಕೋರ್ಟ್ ಕೆಲವು ಸೌಲಭ್ಯಗಳನ್ನ ಒದಗಿಸುವಂತೆ ವರದಿ ಮಾಡಿದೆ. ಅಷ್ಟಕ್ಕೂ ಪರಪ್ಪನ ಅಗ್ರಹಾರದಲ್ಲಿದ್ದ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಏನೇನೆಲ್ಲ ಸೌಲಭ್ಯಗಳನ್ನ ಒದಗಿಸಲು ಹೇಳಿದೆ ಅನ್ನೋದನ್ನ ಕಾರಾಗೃಹ ಇಲಾಖೆ ವರದಿಯಲ್ಲಿ ವಿವರಿಸಲಾಗಿದೆ. ದರ್ಶನ್ ಜೈಲು ಸೇರಿದ ಬಳಿಕ ಇದುವರೆಗೂ 70 ಬಾರಿ ಕುಟುಂಬದವರನ್ನ ಭೇಟಿಯಾಗಿದ್ರು ಮತ್ತು 73 ಬಾರಿ ಜೈಲಿನಿಂದ ಫೋನ್ ಕರೆಗಳನ್ನ ಮಾಡಿದ್ರು. ಅಷ್ಟಕ್ಕೂ ದರ್ಶನ್ಗೆ ನೀಡಿದ ಸೌಲಭ್ಯಗಳು ಯಾವುದು ಅನ್ನೋದರ ಬಗ್ಗೆ ಹಂತ ಹಂತವಾಗಿ ಹೇಳ್ತೀವಿ ನೋಡಿ. ದರ್ಶನ್ ಜೈಲಿನ ಜೀವನವನ್ನ ಹೇಳೋದಾದ್ರೆ, ಬೆಳಗಿನ ಜಾವದಲ್ಲಿ ಸೂರ್ಯನ ಬೆಳಕಿನ ಟೈಮ್ನಲ್ಲಿ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಎರಡನೇದಾಗಿ ಬೆಳಗ್ಗೆ 7:30ರಿಂದ 8:30ರವರೆಗೆ ಯೋಗ ಮಾಡೋದಕ್ಕೆ ಅಂತ ಟೈಮ್ ನಿಗದಿಯಾಗಿದೆ. ಕಾರಿಡಾರ್ನಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ಮತ್ತು ಸಂಜೆ 3 ಗಂಟೆಯಿಂದ 6 ಗಂಟೆಯವರೆಗೆ ವಾಕಿಂಗ್ ಮಾಡಲು ಅನುಮತಿ ನೀಡಲಾಗಿದೆ. ಮತ್ತು ಕರ್ನಾಟಕ ಬಂದಿಖಾನೆ ಸೇವೆಗಳ ಅನುಗುಣವಾಗಿ ಮೂಲಭೂತ ಸೌಕರ್ಯ ಸೇರಿದಂತೆ ಎಲ್ಲ ಸೌಲಭ್ಯಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಭದ್ರತೆ ವಿಷಯದಲ್ಲಿ ದರ್ಶನ್ಗೆ ವಿಶೇಷ ಸವಲತ್ತನ್ನ ಕಲ್ಪಿಸಲಾಗಿದೆ. ದರ್ಶನ್ ಇರುವ ಬ್ಯಾರಕ್ನಲ್ಲಿ 24x7 ಭದ್ರತೆ ಇಡಲಾಗಿದೆ. ಬೆಳಗ್ಗೆ ಒಬ್ಬ ಸಹಾಯಕ ಜೈಲರ್ ಹಾಗೂ ಒಬ್ಬ ವಾರ್ಡರ್ ಇದ್ರೆ, ರಾತ್ರಿ ವೇಳೆ 2 ಹೆಡ್ ವಾರ್ಡರ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಬೇರೆ ಸೆಲ್ನಲ್ಲಿ ಇರುವ ಕೈದಿಗಳು ಕಾರಿಡಾರ್ಗೆ ಬರದಂತೆ ಭದ್ರತೆಯನ್ನ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಲಾಗಿದೆ. ಇನ್ನು ದರ್ಶನ್ ಇರುವ ಬ್ಯಾರಕ್ ಮುಂಭಾಗದ ಕಾರಿಡಾರ್ನಲ್ಲಿ ಸಿಸಿಟಿವಿಗಳ ಅಳವಡಿಕೆ ಮಾಡಲಾಗಿದ್ದು, ಕಮಾಂಡ್ ಸೆಂಟರ್ನಲ್ಲಿ ಸಿಸಿಟಿವಿಗಳ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇನ್ನು ದರ್ಶನ್ ಇರುವ ಕೊಠಡಿಯಲ್ಲಿ ಸಹ ಹಲವು ಬದಲಾವಣೆಗಳನ್ನ ಮಾಡಲಾಗಿದೆ. ದರ್ಶನ್ ಬ್ಯಾರಕ್ನಲ್ಲಿದೆ ಕಾರ್ಪೆಟ್, ಕಂಬಳಿ, ಬೆಡ್ಶೀಟ್, ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆ, ಕಪ್, ಬೌಲ್ ಮತ್ತು ಗ್ಯಾಸ್. ಗಾಳಿ ಬೆಳಕು ಇರುವ ಬ್ಯಾರಕ್ನಲ್ಲಿ ದರ್ಶನ್ಗೆ ವಾಸ್ತವ್ಯ. ಇನ್ನು ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ಪರದೆ ಅಳವಡಿಕೆ ಮಾಡಲಾಗಿದೆ. ಕಿಟಕಿ ಮತ್ತು ಬಾಗಿಲುಗಳಿಗೆ ಸೊಳ್ಳೆ ಪರದೆ ಅಳವಡಿಕೆ ಮಾಡಿ ವಿಶಾಲವಾದ ಕೊಠಡಿಯಲ್ಲಿ ಸೀಲಿಂಗ್ ಫ್ಯಾನ್ಗಳ ಅಳವಡಿಕೆಯನ್ನ ಮಾಡಲಾಗಿದೆ. ಫಿಸಿಯೋಥೆರಪಿಸ್ಟ್ ಸಲಹೆ ಮೇರೆಗೆ ಕುರ್ಚಿ ವ್ಯವಸ್ಥೆ. ಜೈಲಿನ ವೈದ್ಯರ ಸಲಹೆಯಂತೆ ಮೊಟ್ಟೆ, ಬ್ರೆಡ್ ಮತ್ತು ಹಾಲಿನಂತಹ ಹೆಚ್ಚುವರಿ ಆಹಾರ ವ್ಯವಸ್ಥೆಯನ್ನ ಕೂಡ ದರ್ಶನ್ಗೆ ಕಲ್ಪಿಸಲಾಗಿದೆ. ಸಂದರ್ಶನ ಸಮಯದಲ್ಲಿ ತರುವ ಹಣ್ಣುಗಳು, ಡ್ರೈ ಫ್ರೂಟ್, ಬೇಕರಿ ಮತ್ತು ಸಿಹಿ ತಿಂಡಿ ಪದಾರ್ಥಗಳು, ಬಟ್ಟೆ ಹಾಗೂ ಹಾಸಿಗೆ ಸಾಮಗ್ರಿಗಳನ್ನ ಕೊಡಲಾಗುತ್ತೆ. ಕೋರ್ಟ್ ಸೂಚನೆ ಮೇರೆಗೆ ಟಿವಿ ಸೌಲಭ್ಯವನ್ನ ಕೂಡ ಜೈಲಿನಲ್ಲಿ ಕೊಡಲಾಗಿದೆ. ಇನ್ನು ಕೇರಂ, ದಿನಪತ್ರಿಕೆ, ಮಾಸಿಕ ಪತ್ರಿಕೆಗಳು ಮತ್ತು ಪುಸ್ತಕಗಳ ಸೌಲಭ್ಯವನ್ನ ನಿಗದಿಪಡಿಸಲಾಗಿದೆ. ಪುಸ್ತಕಗಳ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಸ್ನಾನದ ಸೋಪು, ಬಟ್ಟೆ ತೊಳೆಯುವ ಸೋಪು, ತೆಂಗಿನ ಎಣ್ಣೆ, ಟೂತ್ ಪೇಸ್ಟ್, ಫಿನೈಲ್ ಮತ್ತು ಬ್ಲೀಚಿಂಗ್ ಪೌಡರ್ನ ಕೂಡ ನೀಡಲಾಗಿದೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಸಿನಿಮಾ ರಂಗದಲ್ಲಿ ಯಜಮಾನಾಗಿ ಮೆರೆದು ಯೋಧನಾಗಿ ಜನರ ಮನವನ್ನ ಮೆಚ್ಚಿದಂತಹ ದರ್ಶನ್ ಇಂದು ಕಾನೂನಿನ ಚೌಕಟ್ಟಿನಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ ತೆಗೆದುಕೊಂಡಿರುವಂತಹ ಒಂದೇ ಒಂದು ಆತುರದ ನಿರ್ಧಾರ ಅವರ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ.